ನಮಸ್ಕಾರ ಸ್ನೇಹಿತರೆ. ಚಿಕ್ಕ ವಯಸ್ಸಲ್ಲಿ ಈ ಪೆಟ್ಟಿಗೆ ಅಂಗಡಿಗಳಲ್ಲಿ ಸಿಹಿ ಹುಳಿ ಮಿಶ್ರಿತವಾದ ಮಾವಿನಕಾಯಿ ಕ್ಯಾಂಡಿ ಅಂತ ತಿಂತಾ ಇದ್ವಿ. ನೆನಪಿದೆಯಾ ನಿಮಗೆ? ಇವತ್ತು ಅದೇ ರೆಸಿಪಿನ ನಾವು ಬಹಳ ಸುಲಭವಾಗಿ ಮನೇಲೇ ಮಾಡ್ಕೊಳ್ಳೋಣ. ನಿಮ್ಮ ಮಕ್ಕಳಿಗೂ ಇದನ್ನು ಮಾಡಿಕೊಟ್ಟು ನಿಮ್ಮ ಹಳೆ ಮೆಮರೀಸ್ನ ಅವ್ರ ಜೊತೆ ಹಂಚ್ಕೊಳ್ಳಿ. ಇದನ್ನು ಮಾಡೋದಕ್ಕೆ ನಾನು ಸಕ್ಕರೆ ಉಪಯೋಗಿಸಿಲ್ಲ, ಹಾಗೆ ಯಾವುದೇ ಕಲರ್ ಉಪಯೋಗಿಸಿಲ್ಲ. ಬನ್ನಿ ಈ ಸುಲಭವಾದ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 4 ಮಾವಿನಕಾಯಿ ತೊಗೊಂಡಿದ್ದೀನಿ. ಈ ಮಾವಿನಕಾಯಿ ನನ್ನ ಸ್ನೇಹಿತರೊಬ್ಬರು ಅವ್ರ ಹಿತ್ತಲಲ್ಲೇ ಮಾವಿನ ಮರ ಇದೆ, ಅಲ್ಲಿಂದನೇ ಕಿತ್ಕೊಟ್ರು ನನಗೆ. ಮೊದಲು ಇದ್ರ ತೊಟ್ಟೆಲ್ಲ ಕಟ್ ಮಾಡ್ಕೊಂಬಿಡೋಣ. ನಂತರ ಇದನ್ನು ಕುಕ್ಕರಲ್ಲಿ ಹಾಗೆ ಸಿಪ್ಪೆ ತೆಗೆದೇನೆ ಬೇಯಿಸ್ಕೊಳ್ಳೋಣ. ಇದು ಎಳೆದಾಗಿರೋದು, ಮರದಿಂದ ಡೈರೆಕ್ಟಾಗಿ ಕಿತ್ತಿರೋದ್ರಿಂದ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಸಿಪ್ಪೆ ಸಮೇತ ಅದನ್ನು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಕುಕ್ಕರ್ ಮುಚ್ಚಿ 3 ವಿಸಲ್ ಕೂಗಿಸ್ಕೊಳ್ಳಿ. 3 ವಿಸಲ್ ಕೂಗಿ ಕುಕ್ಕರ್ ಆರಿದ ಮೇಲೆ ನೋಡಿ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ. ನೀವು ಸಿಪ್ಪೆ ಹಾಕಲ್ಲ ಅನ್ನೋದಾದರೆ ಈ ಸಿಪ್ಪೆಯಲ್ಲಿರೋ ತಿರುಳನ್ನೆಲ್ಲ ಈ ರೀತಿ ಸ್ಪೂನಲ್ಲಿ ತೆಕ್ಕೊಂಬಿಡಿ. ಮರದ ಮಾವಿನ ಹಣ್ಣಾಗಿರೋದ್ರಿಂದ ನಾನಿಲ್ಲಿ ಸಿಪ್ಪೆ ಸಮೇತ ಉಪಯೋಗಿಸ್ತಾ ಇದ್ದೀನಿ. ಓಟೆಯಲ್ಲಿರೋ ತಿರುಳನ್ನೆಲ್ಲ ಚೆನ್ನಾಗಿ ತೆಕ್ಕೊಂಬಿಡೋಣ. ನೀವು ಬೇಕಾದರೆ ಸಿಪ್ಪೆ ಮೊದಲೇ ತೆಗೆದು ನಂತರ ಹೋಳುಗಳಾಗಿ ಮಾಡಿಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಸುಮಾರು 1 ಕಪ್ನಷ್ಟು ಕೆಂಪು ಕಲ್ ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಕೆಂಪು ಕಲ್ ಸಕ್ಕರೆ ಸ್ವಲ್ಪ ಸಿಹಿ ಕಡಿಮೆ, ಹಾಗಾಗಿ ನಾನು 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಬ್ಲ್ಯಾಕ್ ಸಾಲ್ಟ್, 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ ಮತ್ತು 1 ಟೀ ಸ್ಪೂನ್ನಷ್ಟು ಖಾರದ ಪುಡಿ. ಇಲ್ಲಿ ನಿಮಗೆ ಚಿಕ್ಕ ಮಕ್ಳಿಗೆ ಮಾಡೋದಾದರೆ ಖಾರದ ಪುಡಿ ಬೇಡ ಅನ್ನೋದಾದರೆ ಹಾಕ್ಕೋಬೇಡಿ. ಎಲ್ಲವನ್ನು ನುಣ್ಣಗೆ ರುಬ್ಕೊಂಡ್ಬಿಟ್ಟು ಇದನ್ನು ಸೋದಿಸ್ಕೊಳ್ಳೋಣ. ಸಿಪ್ಪೆ ಹಾಕಿರೋದ್ರಿಂದ ಯಾವುದಾದ್ರೂ ಸ್ವಲ್ಪ ಗ್ರ್ಯಾನ್ಯೂಲ್ಸ್ ಇದ್ದರೆ ಅಂತ ಅನ್ನೋದಕ್ಕೋಸ್ಕರ ಸೋದಿಸ್ಕೊಳ್ಳೋಣ ಚೆನ್ನಾಗಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಇದನ್ನು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮಾವಿನಕಾಯಲ್ಲಿ ಈ ಬೇಸಿಗೆಗೋಸ್ಕರ ಇನ್ಸ್ಟೆಂಟ್ ಎನರ್ಜಿ ಕೊಡೋ ಅಂಥ ಆಂಪನ್ನ ರೆಸಿಪಿ ನೀವಿನ್ನೂ ನೋಡಿಲ್ಲ ಅಂತಂದರೆ ಈ ಮೇಲಿನ ಐ ಬಟನ್ ಒತ್ತಿ. ಎಲ್ಲವನ್ನು ಸೋದಿಸ್ಕೊಂಡ ನಂತರ ನಾವಿದನ್ನು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಆ ನೀರಿನ ಅಂಶ ಎಲ್ಲ ಹೋಗೋದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀರಿಂಗೋಷ್ಟರಲ್ಲಿ ನಾವು ಇಲ್ಲಿ 2 ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಳ್ಳೋಣ. ನಾವು ನೀರು ಹೆಚ್ಚು ಹಾಕಿರಲಿಲ್ಲ, ಹಾಗಾಗಿ ಇದು ಬಹಳ ಬೇಗ ಆಗುತ್ತೆ. ನೋಡಿ ನೀರು ಹಿಂಗೆ ಬಿಟ್ಟು ಎಷ್ಟು ಗ್ಲಾಸಿಯಾಗಿ ಆಗಿದೆ ಅಂತ. ನಾವು ಇದಕ್ಕೆ ಯಾವುದೇ ಕಲರ್ ಸಹಿತ ಹಾಕ್ಕೊಂಡಿಲ್ಲ. ನಿಮ್ಮ ಮಕ್ಕಳಿಗೆ ಕಲರ್ಫುಲ್ಲಾಗಿ ಯೆಲ್ಲೋ ಅಥವಾ ಗ್ರೀನ್ ಯಾವುದಾದ್ರೂ ಇಷ್ಟ ಆದರೆ ಬೇಕಾದರೆ ಕಲರ್ ಹಾಕ್ಕೊಳ್ಳಿ. ನಂತರ ಇದನ್ನು ತುಪ್ಪ ಸವರಿದ 2 ಪ್ಲೇಟ್ಗಳಿಗೂ ಹಾಕ್ಬಿಡೋಣ. ಈಗ ಇದನ್ನು 2 ದಿವಸಗಳ ಕಾಲ ನೀವು ಬಿಸಿಲಲ್ಲಿ ಬೇಕಾದರೂ ಇಡಿ, ಅಥವಾ ನಿಮ್ಮ ಮನೆ ಹತ್ರ ಬಿಸಿಲು ಬರೋದಿಲ್ಲ ಅನ್ನೋದಾದರೆ ಫ್ಯಾನ್ ಕೆಳಗಡೆನೆ 1-2 ದಿವಸ ಇಡಬೇಕಾಗತ್ತೆ. ನಿಮಗೆ ದಪ್ಪ ಪೀಸಸ್ ಇಷ್ಟ ಅನ್ನೋದಾದರೆ ಅದನ್ನು ಸ್ವಲ್ಪ ದಪ್ಪವಾಗಿ ಹರಡ್ಕೊಳ್ಳಿ. ಆದರೆ ಒಣಗೋದಕ್ಕೆ ಇದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ನಾನು 3 ದಿವಸಗಳ ಕಾಲ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಮತ್ತು ಫ್ಯಾನ್ ಕೆಳಗಡೆ ಸ್ವಲ್ಪ ಹೊತ್ತು ಇಟ್ಟ ನಂತರ ಇದು ನೋಡಿ ಚೆನ್ನಾಗಿ ಒಣಗಿದೆ. ಈಗ ಇದನ್ನು ನಿಮ್ಗೆ ಇಷ್ಟವಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಹೊರಗಡೆ ಟ್ರಾವೆಲ್ ಮಾಡೋವಾಗಲೂ ಬಹಳ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ. ಹೊರಗಡೆ ಸಿಗುವಂಥ ಪ್ರಿಸರ್ವೇಟಿವ್ ಭರಿತ ಕ್ಯಾಂಡಿಗಳನ್ನ ಯಾಕೆ ತೊಗೋಬೇಕು? ಇಷ್ಟು ಸುಲಭವಾಗಿ ಮನೇಲೇ ಮಾಡ್ಕೊಳ್ಳೋದಾದ್ರೆ ಅಲ್ವೇ? ಇದನ್ನು ಈ ರೀತಿ ರೋಲ್ಸ್ ಥರ ಬೇಕಾದರೂ ಮಾಡ್ಕೋಬಹುದು. ಇದನ್ನು ಮಾವಿನಕಾಯಿ ಕ್ಯಾಂಡಿ ಅಂತಾರೆ, ಕೆಲವರು ಆಮ್ ಪಾಪಡ್ ಅಥವಾ ಮಾವಿನಕಾಯಿ ಹಪ್ಪಳ ಅಂತಾರೆ, ಯಾಕೆಂದರೆ ಬಿಸಿಲಲ್ಲಿ ಒಣಗಿಸೋದ್ರಿಂದ. ಇನ್ಸ್ಟೆಂಟ್ ಎನರ್ಜಿ ಕೊಡುವಂಥ ಈ ಕ್ಯಾಂಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗೇ ಆಗುತ್ತೆ. ಟ್ರೈ ಮಾಡಿ. ಹಾಗೆ ನಿಮ್ಮ ಕಡೆ ಇದನ್ನು ಏನಂತ ಕರೀತಾರೆ ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ.